ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ BML ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿನಿ ಸ್ನೇಹಿತರೆ. BML ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಪೋಸ್ಟ್ ಸಿಗುತ್ತೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ಸ್ಯಾಲರಿ ಬಂದು ನಿಮಗೆ 2,80,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. BML ಎಕ್ಸಿಕ್ಯೂಟಿವ್ ಪೋಸ್ಟ್ 2026 ಗೆ ಕರೆದಿರುವಂತದ್ದು. ಓಕೆನಾ. ಸೊ ಇನ್ನು ನೀವು ಅಪ್ಲಿಕೇಶನ್ ಲಿಂಕ್ ನ ನೋಡ್ತಾ ಇದ್ರೆ, ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಅಥವಾ ನೀವು ಗೂಗಲ್ ಅಲ್ಲಿ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ BML ಅಲ್ಲಿ ಸರ್ಚ್ BEML ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಪೋಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, BML ರಿಕ್ರೂಟ್ಮೆಂಟ್ 2026 ಅಂತ ಇದೆ. 20 ವೇಕೆನ್ಸಿಗಳು ಹೆಚ್ಚು ಇದಾವೆ ಸ್ನೇಹಿತರೆ. ಸೊ ಟೋಟಲ್ 27 ವೇಕೆನ್ಸಿಗಳಿದಾವೆ ಎಕ್ಸಿಕ್ಯೂಟಿವ್ ಪೋಸ್ಟ್. ಓಕೆನಾ. ಸೊ ಇದಕ್ಕೆಲ್ಲ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಲಾಸ್ಟ್ ಡೇಟ್ ಏನು ಅಂತ ಹೇಳೋದಾದ್ರೆ, ಸೊ ನೋಡಿ, ಎಕ್ಸಿಕ್ಯೂಟಿವ್ ವೇರಿಯಸ್ ಗ್ರೇಡ್ಸ್ ಇದೆ, 27 ವೇಕೆನ್ಸಿ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತದ್ದು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. 10 ಜನವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. BML India.in ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಚೀಫ್ ಇಂಜಿನಿಯರ್, ಚೀಫ್ ಜನರಲ್ ಮ್ಯಾನೇಜರ್ ಫೈನಾನ್ಸ್ಗೆ, ಮತ್ತು ಜನರಲ್ ಮ್ಯಾನೇಜರ್ ಗ್ರೇಡ್ ಫೈನಾನ್ಸ್, ಚೀಫ್ ಜನರಲ್ ಮ್ಯಾನೇಜರ್ ಗ್ರೇಡ್ 9. ಓಕೆನಾ. ಸೊ ಇದು ಬಂದು HR ಗೆ, ಮತ್ತು ಜನರಲ್ ಮ್ಯಾನೇಜರ್ಗೆ HR, ಮತ್ತು CGM ರೋಲಿಂಗ್ ಸ್ಟಾಕ್ ಮ್ಯಾನುಫ್ಯಾಕ್ಚರರ್, ಮೆಟ್ರೋ ಬಿಸಿನೆಸ್ ಡೆವಲಪ್ಮೆಂಟ್, ಅದ ನಂತರ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ವೇರಿಯಸ್ ಇಂಜಿನಿಯರಿಂಗ್ ರೋಲ್ಸ್ಗೆ, ಮತ್ತು ಮ್ಯಾನೇಜರ್ ರೋಲ್ ಇಂಜಿನ್ ಪೋಸ್ಟ್ಗೆ, ಅಸಿಸ್ಟೆಂಟ್ ಮ್ಯಾನೇಜರ್ ಡಿಸೈನ್ ಅನಾಲಿಸಿಸ್ ಟೆಕ್ನಿಷಿಯನ್ಸ್, ಇದಿಷ್ಟು ಪೋಸ್ಟ್ ಕರೆದರೆ. ಟೋಟಲ್ 27 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್, ಫೈನಾನ್ಸ್, HR ಇದಿಷ್ಟು ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ BE BTech ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್ ಮತ್ತು ಸಿವಿಲ್, ಈ ರೀತಿ ಪೋಸ್ಟ್ ಇದಾವೆ. ಮತ್ತು ಸಿವಿಲ್ ಫೈನಾನ್ಸ್ ನೋಡೋದು MBA ಮತ್ತು CMA ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಮತ್ತು HR ಪೋಸ್ಟ್ ನೋಡಿದ್ರೆ MBA ಇನ್ HR, MSW, PG ಡಿಪ್ಲೊಮಾ ಇನ್ HR, ಈ ರೀತಿ ಕರೆದಿರುತ್ತೆ. ಓಕೆನಾ. ಸೊ ಈ ರೀತಿ ಇದೆ. ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಟೋಟಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಚೀಫ್ ಜನರಲ್ ಮ್ಯಾನೇಜರ್ ಹೋಗ್ತೀನಿ ಅಂತ ಹೇಳಿದ್ರೆ 21 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ಗೆ 4 ವರ್ಷ, ಮ್ಯಾನೇಜರ್ಗೆ 8 ವರ್ಷ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 15 ವರ್ಷ, ಜನರಲ್ ಮ್ಯಾನೇಜರ್ಗೆ 18 ವರ್ಷ, ಮತ್ತು ಚೀಫ್ ಜನರಲ್ ಮ್ಯಾನೇಜರ್ಗೆ 21 ವರ್ಷದವರೆಗೂ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಲಿಕೇಶನ್ ಎಲಿಜಿಬಲ್ ಇರ್ತೀರೋ ಅಂತ ಒಂದು ಕ್ಯಾಂಡಿಡೇಟ್ಸ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಸ್ಯಾಲರಿ ನೋಡೋದಾದ್ರೆ 50,000ದಿಂದ 1,60,000 ರೂಪಾಯಿವರೆಗೂ ಇದೆ. ಮ್ಯಾನೇಜರ್ಗೆ 60ರಿಂದ 1,80,000 ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 90ರಿಂದ 240, ಜನರಲ್ ಮ್ಯಾನೇಜರ್ಗೆ 1ರಿಂದ 260 ಇದೆ. ಚೀಫ್ ಜನರಲ್ ಮ್ಯಾನೇಜರ್ಗೆ 120ರಿಂದ 280 ಇದೆ ಸರ್. ಇದ್ರ ಜೊತೆಗೆ ಅಡಿಷನಲ್ ಬೆನಿಫಿಟ್ಸ್ ಇರುತ್ತೆ, DA ಇರುತ್ತೆ, ಮತ್ತು ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಇರುತ್ತೆ, HRA, ಮತ್ತು ಕಂಪನಿ ಅಕಾಮಿಡೇಷನ್ ಇರುತ್ತೆ, PF, ಗ್ರಾಚ್ಯುಟಿ, ಮತ್ತು ಮೆಡಿಕಲ್ ಅಂಡ್ ಲೀವ್ ಬೆನಿಫಿಟ್ಸ್, ಇದಿಷ್ಟು ಇರುತ್ತೆ ಸ್ನೇಹಿತರೆ. ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ, ಜನರಲ್, OBC ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 500 ರೂಪಾಯಿ ಇದೆ ಸ್ನೇಹಿತರೆ. SC ST PWD ಗೆ ಯಾವುದೇ ರೀತಿಯ ಫೀ ಇಲ್ಲ. ಸೊ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಇದು ಏನು ಅಂತ ಹೇಳೋದಾದ್ರೆ, ಫಸ್ಟ್ ಶಾರ್ಟ್ ಲಿಸ್ಟ್ ಆಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಸ್ನೇಹಿತರೆ, ಇದು ಮೇನ್. ಓಕೆನಾ. ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಇದಕ್ಕೆ. ಅಸಿಸ್ಟೆಂಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಓಕೆನಾ. ಅಸೆಸ್ಮೆಂಟ್ ಇಂಟರ್ವ್ಯೂ ಇರುತ್ತೆ, ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದಿಷ್ಟು ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಲಾಸ್ಟ್ ಡೇಟ್ 10ನೇ ತಾರೀಕು ಜನವರಿ ಆಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಬೋದು. BML ಇಂಡಿಯಾ ಇಂದಾನೆ ಕರೆದಿರುವಂತದ್ದು. ಸೊ BML ಲಿಮಿಟೆಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಲ್ಲಿ ಇರುತ್ತೆ. ಇದು ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ಸ್ ಫಾರ್ ವೇರಿಯಸ್ ಪೋಸ್ಟ್. ಸೊ ಚೀಫ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಈ ರೀತಿ ಫುಲ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡು ಓದ್ಕೋಬಹುದಾಗಿರುತ್ತೆ. ಸೊ ಈಗಾಗಲೇ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಇರೋದು ಇದರಲ್ಲಿ. ಸೊ ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು
ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಅವರು ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾರೆಲ್ಲ ಕ್ಯಾಂಡಿಡೇಟ್ಸ್ ಈಗಾಗಲೇ ಲಾಗಿನ್ ಆಗಿದ್ರಿ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಟು ನೀವು ಜಾಯ್ನ್ ಆಗಬಹುದು. ಅಥವಾ ನೀವು ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ. ಸೊ ಇಲ್ಲಿ ನಿಮ್ಮ ನೇಮು, ಮಿಡಲ್ ನೇಮ್, ಲಾಸ್ಟ್ ನೇಮ್ ಮತ್ತು ಫೋನ್ ನಂಬರ್, ಇಮೇಲ್ ಐಡಿ, ಯಾವ ಸಿಟಿಸನ್, ಅದರ ಡೇಟ್ ಆಫ್ ಬರ್ತ್, ಪೋಸ್ಟ್ ಅಪ್ಲೈಯಿಂಗ್ ಫಾರ್ ಯಾವ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಓಕೆನಾ. ಸೊ ಇಂಜಿನಿಯರ್ ಆಗಿರುವಂತಹ ಅಭ್ಯರ್ಥಿಗಳು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗಳಿಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಹಾಗೆ ಚೆಕ್ ಮಾಡ್ಕೊಂಡು ರಿಜಿಸ್ಟರ್ ನಾವು ಅಂತ ಕೊಟ್ಟಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್